ನಮ್ಮಂತ ಬಿಲಿಯನ್ಸ್ ಈ ಮಾಲ್ ಎಲ್ಲ ಸೆಟ್ ಆಗಲ್ಲ. ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನೋಡಿ ನಾನು ಕೆಲಸ ಮುಗಿಸೋ ಮುಂಜಾನೆ ಮನೆ ಕಡೆಗೆ ಹೊಂಟಿನಿ. ಎಲ್ರಿಗೂ ರಾತ್ರಿ ಟೈಮಿಗೆ ರಾತ್ರಿ ಆದ್ರೆ ನನಗೆ ಮುಂಜಾನೆ ಟೈಮಿಗೆ ರಾತ್ರಿ ಆಗ್ತದ ಅಂತ ಹೇಳಿ ನಾನು ಮಲ್ಕೊಂಡ್ಬಿಟ್ಟೆ. ಅಷ್ಟರಲ್ಲಿ ನನ್ನ ದೋಸ್ತ್ ಫೋನ್ ಮಾಡಿದ್ದ, ಅವ್ನು ಅವ್ರ ಏರಿಯಾ ಅಮೇರಿಕ ಶಿಫ್ಟ್ ಆಗಿದೆ ಅಂತ ಹೇಳಿದ. ಅದಕ್ಕೆ ನಾನು ಶರ್ಟ್ ಹಾಕೊಂಡು ನಾನು ನೋಡಕಂತ ಅವ್ನು ಹೊಂಟಿದ್ದೆ. ಎಷ್ಟು ಬಂದು ನೋಡಿದ್ರೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಪೀಸಿದಾಗತ್ತಾನ. ರೂಮ್ನಾಗಿದ್ದು ಬೇಸರ ಆಗಿತ್ತು. ನಮ್ ದೋಸ್ತ್ ಬೇರೆ ಮಾಲ್ನಾಗ ಕೆಲಸ ಮಾಡಕತ್ತಿದ್ದ. ನೋಡಮ್ ಬಟ್ಟೆ ತಗೊಂಬಂತ ನಾವು ಹೋಗಿದ್ವಿ. ಬಟ್ ಅಲ್ಲಿ ನೋಡಿದ್ರೆ 1000 ರೂಪಾಯಿಗೆ 2000 ರೂಪಾಯಿ 3000 ರೂಪಾಯಿ ಚೀಪ್ ರೇಟ್ಗಳು. ನಮ್ಮಂದ್ರಿಗೆಲ್ಲ ಸೂಟ್ ಆಗಲ್ಲ. ನಮಗೆ ಬೇಕಾಗಿದ್ದು 100 ರೂಪಾಯಿಗೆ 3, 500 ರೂಪಾಯಿಗೆ 4 ಈ ತರ ಇದ್ರೆ ತಗೊಳ್ತೀವಿ ನಾವು. ನೋಡಿದ್ವಿ ಪೂರಾ ಮಾಲ್ ಎಲ್ಲ ನೋಡಿದ್ವಿ. ಬಟ್ ಯಾವ್ದು ನಮ್ ರೇಂಜ್ ಸಿಗ್ಲಿಲ್ಲ. ಅದಕ್ಕೆ ನಮ್ಮಂತ ಬಿಲಿಯನ್ಸ್ ಈ ಮಾಲ್ ಎಲ್ಲ ಸೆಟ್ ಆಗಲ್ಲ. ಅಂತೂ ನಮ್ ಕೈ ತಗೊಳಕಂತೂ ಆಗಿಲ್ಲ. ಸುಮ್ನೆ ಹಾಕೊಂಡು ಒಣ ಶೋಕಿ ಮಾಡ್ಲಕ್ಕಂತೂ ರೊಕ್ಕ ಏನು ಕೊಡ್ಬೇಕಾಗಿಲ್ಲ ಅಂತ ಹೇಳ್ಕೊಂಡು ಮಾಲ್ನಾಗ ತಿರ್ಗಾಡ್ತಿದ್ವಿ. ಬಟ್ ಟೈಮ್ ಆಗಿದೆ ಗೊತ್ತಾಗಿಲ್ಲ. ನನಗೆ ಬೇರೆ ಟೈಮ್ ಆಗಿತ್ತು. ಅದಕ್ಕಂತ ಅವ್ನಿಗೆ ಮತ್ತೆ PG ಬಂದ್ಬಿಟ್ಟು ನಾನು ಹೊಂಟಿದ್ದೆ ಮನೆ ಕಡೆಗೆ. ಬಸ್ ಸ್ಟ್ಯಾಂಡ್ ಬಂದೆ ನೋಡ್ರಿ. ಬಸ್ ಸ್ಟ್ಯಾಂಡ್ ಬಂದ್ ಬಸ್ ಸಿಕ್ತು. ಬಸ್ ಹತ್ಕೊಂಡೆ. ಅಂತೂ ಯಲಹಂಕಕ್ಕೆ ಬಂದ್ ನೋಡಿದ್ರೆ ಯಲಹಂಕದಲ್ಲಿ ದೊಡ್ಡದು ಹನುಮಂತ ದೇವಸ್ಥಾನ ನೋಡ್ರಿ. ಇದು ನಮ್ ದೇವ್ರಿಗೆ ಕೈ ಮುಕ್ಕೊಂಡು ನಾ ಬಂದೆ ಡೈರೆಕ್ಟ್ ಮನೆ ಕಡೆಗೆ. ಕ್ಲಾಸಿಗೆ ಬೇರೆ ಹೋಗ್ಬೇಕಿತ್ತು. ಅದಕ್ಕೆ ಮೈ ತಗೊಂಡ್ ರೆಡಿ ಆಗಿದ್ದೆ. ಆಯ್ತು ಕ್ಲಾಸಿಗೆ ಬೇರೆ ಟೈಮ್ ಆಯ್ತಂತೆ ನಾ ಟೈ ತಗೊಂಡ್ ನಾವು ಕ್ಲಾಸಿಗೆ ಹೊಂಟಿದ್ವಿ. ಕ್ಲಾಸ್ ಬೇರೆ ಮುಗೀತು. ನನಗೆ ಬೇರೆ ಟೈಮ್ ಬೇರೆ ಆಗಿತ್ತು. ಕೆಲಸಕ್ಕೆ ಹೋಗ್ಬೇಕಿತ್ತು. ಅದಕ್ಕೆ ಟಿ ಶರ್ಟ್ ಬದಲಾಗಿ ಶರ್ಟ್ ಹಾಕೊಂಡು ನಾನು ಹೊಂಟಿದ್ದೆ ಕೆಲಸಕ್ಕೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಫಾಲೋ ಕೂಡ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ.